ಚೈತ್ರ ಕುಂದಾಪುರ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿಯ ರಾಜ್ಯ ಹಾಗೂ ಕೇಂದ್ರ ನಾಯಕರ ಹೆಸರನ್ನ ಚೈತ್ರ ದುರುಪಯೋಗ ಮಾಡಿದ ವಿಚಾರ ಯಾರು ಡೆಲ್ಲಿ ನಾಯಕರ ರಾಜ್ಯ ನಾಯಕರ ಹೆಸರು ದುರುಪಯೋಗ ಮಾಡಿಕೊಂಡಿದ್ದಾರೆ ಈ ಲಿಂಕ್ ತನಿಖೆ ಆಗಬೇಕು. ಕುಮ್ಮಕ್ಕು ನೀಡಿದವರ ಬಗ್ಗೆಯೂ ತನಿಖೆ ನಡೆಯಲಿ. ಬಿಜೆಪಿಯಲ್ಲಿ ದುಡ್ಡು ತೆಗೆದುಕೊಂಡು ಟಿಕೆಟ್ ನೀಡುವ ಸ್ಥಿತಿಯೂ ಇಲ್ಲ, ಮುಂದೆ ಬರುವುದೂ ಇಲ್ಲ. ಅಂತಹ ಪಾರ್ಟಿ ಕೂಡ ಬಿಜೆಪಿ ಅಲ್ಲ ಎಂದು ಉಡುಪಿಯಲ್ಲಿ ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ವೈಯಕ್ತಿಕ ಸಂಪರ್ಕ ನನಗೆ ಇರಲಿಲ್ಲ, ಕಾರ್ಯಕ್ರಮಗಳಲ್ಲಿ ಸಿಕ್ಕಾಗ ಫೋಟೋ ತೆಗೆದಿರಬಹುದು. ರಾಜಕೀಯ ಸಾಮಾಜಿಕ ಜೀವನದಲ್ಲಿ ಯಾರೇ ತಪ್ಪು ಮಾಡಿದ್ರೂ ಶಿಕ್ಷೆ ಆಗಬೇಕು. ನಾವು ಯಾರು ಕೂಡ ಚೈತ್ರಾಳ ಬೆಂಬಲಕ್ಕೆ ನಿಂತಿಲ್ಲ ಎಂದು ಉಡುಪಿಯಲ್ಲಿ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಇದನ್ನು ಯಾರ್ಯಾರು ಮಾಡಿದ್ದಾರೆ, ಯಾರ್ಯಾರು ಅವರಿಗೆ ಶಿಕ್ಷೆ ಆಗ್ಬೇಕು. ನಾವು ಯಾರು ಅವರ ಬೆಂಬಲಕ್ಕೆ ನಿಂತಿಲ್ಲ, ನಾವು ಯಾರು ಅವರನ್ನು ಪ್ರೊಟೆಕ್ಟ್ ಮಾಡಿಲ್ಲ, ನಾವು ಯಾರು ಯಾರಿಗೆ ಇನ್ಫ್ಲುಯೆನ್ಸ್ ಮಾಡುವಂತದನ್ನು ಕೂಡ ಮಾಡಿಲ್ಲ. ಯಾರೇ ತಪ್ಪು ಮಾಡಿದ್ರು, ಯಾರೇ ಮೋಸ ಮಾಡಿದ್ರು ಅವರಿಗೆ ಶಿಕ್ಷೆ ಆಗ್ಲೇಬೇಕು. ಮತ್ತು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಂಗೆ ಯಾರದ್ದೇ ನೇರವಾದಂತ ಸಂಪರ್ಕ ಚೈತ್ರ ಕುಂದಾಪುರದ ಜೊತೆಗೆ ಇರಲಿಲ್ಲ. ಅದಕ್ಕಾಗಿ ನಮ್ಗೆ ಯಾವುದೇ ಸಂಬಂಧ ಇಲ್ಲ. ಕಾನೂನಿನಂತೆ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ತನಿಖೆ ಆಗ್ಬೇಕು ಅನ್ನುವಂಥದ್ದನ್ನ ನಾನು ಪ್ರಾರ್ಥನೆ ಮಾಡ್ತೀನಿ. ತಪ್ಪು ಮಾಡಿದವರು ನೀರು, ಉಪ್ಪು ತಿನ್ನವರು ನೀರು ಕುಡಿತಾರೆ, ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ತಾರೆ. ಹೆಸರುಗಳನ್ನ, ಡೆಲ್ಲಿ ನಾಯಕರ ಹೆಸರು, ರಾಜ್ಯದ ನಾಯಕರ ಹೆಸರು, ಪಾರ್ಟಿಯ ಹೆಸರನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಇದು ಎಲ್ಲದರ ಬಗ್ಗೆ ಕೂಡ ಆ ಲಿಂಕ್ ಅನ್ನು ಯಾರ್ಯಾರು ಇವರ ಜೊತೆ ಇದ್ರು, ಯಾಕಾಗಿ ಮಾಡಿದ್ರು, ಯಾರವರಿಗೆ ಆ ರೀತಿಯ ಕುಮ್ಮಕ್ಕನ್ನು ಕೊಟ್ಟಿದ್ರು, ಇದರೆಲ್ಲದರ ಬಗ್ಗೆ ಕೂಡ ತನಿಖೆ ಆಗಬೇಕು. ಭಾರತೀಯ ಜನತಾ ಪಾರ್ಟಿಯಲ್ಲಿ ದುಡ್ಡು ತಗೊಂಡು ಟಿಕೆಟ್ ಕೊಡುವಂತ ಸ್ಥಿತಿನೂ ಇರಲಿಲ್ಲ, ಸ್ಥಿತಿ ಬರೋದೂ ಇಲ್ಲ. ಆ ರೀತಿಯ ಒಂದು ಪಾರ್ಟಿನೂ ಭಾರತೀಯ ಜನತಾ ಪಾರ್ಟಿ. ವೈಯಕ್ತಿಕವಾದಂತ ಎಲ್ಲ ಕಾರ್ಯಕ್ರಮದಲ್ಲಿ ನಂಗೆ ನೆನಪೇ ಬರ್ತಿಲ್ಲ ಅವರನ್ನ. ಆದ್ರೆ ಯಾವುದೇ ಕಾರ್ಯಕ್ರಮದಲ್ಲಿ ಫೋಟೋ ತಗೊಂಡಿರ್ಬೋದು, ಒಟ್ಟಿಗೆ ನಿಂತಿರ್ಬೋದು. ಇಲ್ಲಿ ನೂರಾರು ಜನ ಬರ್ತಾರೆ, ಯಾರು ಬೇಕಾದ್ರೆ ಫೋಟೋ ತಗೊಂತಾರೆ. ಆದ್ರೆ ನಂಗೆ ನೇರವಾದಂತ ಸಂಪರ್ಕ ಅವ್ರ ಜೊತೆ ಇಲ್ಲ, ಅವರ ಫೋನ್ ನಂಬರೇ ಇಲ್ಲ, ಅವರಿಗೆ ಫೋನೇ ಮಾಡಿಲ್ಲ, ಅವರನ್ನು ಮಾತಾಡ್ಸಿಲ್ಲ. ಇಲ್ಲ, ನನ್ನ ಹತ್ರ ಮಾತಾಡಿಲ್ಲ, ಯಾರೇ ಮಾತಾಡಿಲ್ಲ, ಈ ಕಂಪ್ಲೇಂಟು ಕೊಟ್ಟಿಲ್ಲ. ಖಂಡಿತ ಚೈತ್ರ ಕುಂದಾಪುರ ಅವರು ಅರೆಸ್ಟ್ ಆಗಿದ್ದಾರೆ.